ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿದ್ಯಾ, ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದ್ಯಾ, ಇದ್ರ ಬಗ್ಗೆ ತುಂಬಾ ಮಹಿಳೆಯರು ನನಗೆ ಮೆಸೇಜ್ ಮಾಡೋ ಕೂಡ ಕೇಳ್ತಾ ಇದ್ರಿ, ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಮೇಡಮ್, ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬಂದು ಅಂದ್ರೆ ಗೃಹಲಕ್ಷ್ಮಿಯರಿಗೆ ರಿಲೀಸ್ ಆಗಿದ್ಯಾ, ಇದ್ರ ಬಗ್ಗೆ ಮಾಹಿತಿ ಕೊಡಿ. ತುಂಬಾ ಜನ ನಮ್ಗೆ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಬಂದಿದೆ, ಸೊ ನೋಡಿ ಅಂತ ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಹಣ ಬಂದಿದ್ಯಾ? ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಅಂದ್ರೆ ರಿಲೀಸ್ ಆಗ್ಬಿಟ್ಟಿದ್ಯಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೂಡ ತುಂಬಾ ಮಹಿಳೆಯರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ಆದ್ರಿಂದ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಹಣ ನಿಮ್ಗೆ ಬಂದಿದ್ಯಾ, ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ರಿಲೀಸ್ ಆಗಿದ್ಯಾ ಏನು ಅಂತ ಅನ್ಬಿಟ್ಟು ನಾನು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನ ಮಹಿಳೆಯರ ಕಮೆಂಟ್ ಇದೆ ಆಗಿತ್ತು, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಮೇಡಮ್ ತಿಳಿಸಿ. ಈಗಾಗಲೇ ಕೆಲವೊಂದಷ್ಟು ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದ್ರೆ ಹಣ ಬಂದಿದ್ಯಂತೆ, ಎಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ಅಥವಾ ಮತ್ತಿತರ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದೀವಿ. ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ನೀಡಿದಾರ ಸರ್ಕಾರ ಅಂತ ಅನ್ಬಿಟ್ಟು ಕ್ವಶನ್ ಮಾಡಿ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ಅದಕ್ಕೊಂದು ಉತ್ತರನ ನೀಡ್ತಾ ಇರುವಂತದ್ದು, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ನೀವು ಸಂಪೂರ್ಣವಾಗಿ ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಸುಮ್ನೆ ವಿಡಿಯೋನ ಅರ್ಧಂಬರ್ಧ ಸ್ಕಿಪ್ ಮಾಡಿ ನೋಡೋದು ಮತ್ತೆ ಅಂದ್ರೆ ಅರ್ಧಂಬರ್ಧ ವಿಡಿಯೋ ನೋಡೋದು, ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿನೇ ತಿಳಿಯೋದಿಲ್ಲ, ಆಮೇಲೆ ಏನೇನೋ ಬಂದು ಕಮೆಂಟ್ ಮಾಡೋದು, ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. ವಿಡಿಯೋನ ಕರೆಕ್ಟ್ ಆಗಿ ಫಸ್ಟ್ ಇಂದ ಲಾಸ್ಟ್ ವರ್ಗು ನೋಡಿ, ಆವಾಗ ನಾವೇನು ಹೇಳಿರ್ತೀವಿ ಮಾಹಿತಿ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗತ್ತೆ, ಕ್ಲಾರಿಟಿ ಅನ್ನೋದು ಸಿಗತ್ತೆ. ಅರ್ಧಂಬರ್ಧ ನೋಡ್ಬಿಟ್ಟು ಏನೇನೋ ಬಂದು ಕಮೆಂಟ್ ಮಾಡಕ್ಕೆ ದಯವಿಟ್ಟು ಹೋಗ್ಬೇಡಿ. ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣದ ಬಗ್ಗೆನೆ ನಾನೀಗ ಹೇಳ್ತಾ ಇದ್ದೀನಿ ನಿಮ್ಗೆ. ಸರ್ಕಾರದ ಮುಖಾಂತರ ಹಣ ಅನ್ನೋದು ಬಿಡುಗಡೆ ಆಗಿದ್ಯಾ ಏನು ಅಂತ ಅನ್ಬಿಟ್ಟು ನಿಮ್ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ಯಾವುದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಅಂದ್ರೆ ಮಾಹಿತಿ ಅನ್ನೋದು ಸಿಗ್ತಾ ಇರುವಂತದ್ದು, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಅನ್ನೋದು ಯಾವುದೇ ರೀತಿಯಾಗಿ ಯಾವ ಮಹಿಳೆಯ ಖಾತೆಗೂ ಕೂಡ ಬಂದು ರಿಲೀಸ್ ಆಗಿಲ್ಲ. ಸರ್ಕಾರದ ಮುಖಾಂತರ 21ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಸೊ ಈಗ ಎಲ್ರಿಗೂ ಕ್ಲಾರಿಟಿ ಸಿಕ್ತು ಅಂತಾನೆ ಅನ್ಕೊಂತೀನಿ. ಯಾಕಂತಂದ್ರೆ ತುಂಬಾ ಜನ ಮಹಿಳೆಯರು ಅದನ್ನೇ ಕಮೆಂಟ್ ಮಾಡ್ತಾ ಇದ್ದಾರೆ, ಈಗ 19ನೇ ಕಂತಿನ ಹಣ ಕೂಡ ಪಡ್ಕೊಂಡಿದ್ದಾರೆ, 20ನೇ ಕಂತಿನ ಹಣ ಕೂಡ ಪಡ್ಕೊಂಡಿದ್ದಾರೆ, 21ನೇ ಕಂತಿನ ಹಣಕ್ಕಾಗಿ ಅಂದ್ರೆ ಮಹಿಳೆಯರು ವೇಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಮಹಿಳೆಯರಿಗೂ ವೇಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದಿಲ್ಲ, ಯಾಕಂತಂದ್ರೆ ಬಂದಿರುವಂತಹ 19, 20ನೇ ಕಂತಿನ ಹಣನ ತೆಗೆದುಕೊಂಡಿರುವಂತಹ ಮಹಿಳೆಯರು ಮಾತ್ರನೇ ವೇಟ್ ಮಾಡ್ತಾ ಇರೋದು. ಸೊ ಅವರೆಲ್ಲರೂ ನನಗೆ ಕೇಳ್ತಾ ಇದ್ರು, 21ನೇ ಕಂತಿನ ಹಣ ರಿಲೀಸ್ ಆಯ್ತಂತೆ. ಇವಾಗ ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬರೀ ಫೇಕ್ ನ್ಯೂಸ್ ಹೇಳ್ತಾ ಇರ್ತಾರೆ, 3:15ಇಂದನೇ ಹಣ ಜಮಾ ಆಗ್ತಾ ಇದೆ, ಇವತ್ತಿಂದನೇ ಹಣ ಜಮಾ ಆಗ್ತಾ ಇದೆ, ಹಣ ಬಂದಿದೆ ನೋಡಿ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಬಟ್ ಅದನ್ನ ನೋಡಿದಂತಹ ನಮ್ ಜನಸಾಮಾನ್ಯರು ಅದೇ ತರ ಅನ್ಕೊಂಡ್ಬಿಡ್ತಾರೆ, ಹಣ ರಿಲೀಸ್ ಆಗಿದ್ಯಂತೆ, ಇವತ್ತು 12:30ಇಂದ ಬಿಡುಗಡೆ ಆಗ್ತಾ ಇದೆಯಂತೆ, ನಾಳೆ ಬರ್ತಾ ಇದೆಯಂತೆ, ಇವತ್ ಬರ್ತಾ ಇದೆಯಂತೆ, ಈ ಜಿಲ್ಲೆಗೆ ಬಂದಿದ್ಯಂತೆ. ಸೊ ಈ ತರ ಎಲ್ಲ ನೋಡ್ಬಿಟ್ಟಿರ್ತಾರೆ, ಅದರಿಂದ ಕಮೆಂಟ್ ಮಾಡ್ತಾರೆ ಹಣ ಬಂದಿದ್ಯಾ, ರಿಲೀಸ್ ಆಗಿದ್ಯಾ ಇಲ್ವಾ, ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡಿ ಅಂತ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತಾನೆ ಅನ್ಕೊಂತೀನಿ. ಯಾವುದೇ ತರ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ರಿಲೀಸ್ ಆಗಿಲ್ಲ. ಸೊ 21ನೇ ಕಂತಿನ ಹಣಕ್ಕೇನೋ ಮಹಿಳೆಯರು ಕಾಯ್ತಾ ಇದ್ರೆ ಯಾವಾಗ ಬರುತ್ತೋ ಏನೋ ಅಂತ. ಬಟ್ 19, 20ನೇ ಕಂತಿನ ಹಣ ಬರ್ದೇ ಇರೋರು ಏನ್ ಮಾಡ್ಬೇಕು ಅದನ್ನು ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ನಮ್ಗೆ ಇನ್ನೂ ಕೂಡ 19, 20 ಯಾವ ಕಂತಿನ ಹಣನೂ ಸಿಕ್ಕಿಲ್ಲ, ನಾವ್ ಏನ್ ಮಾಡ್ಬೇಕು ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಬಿಟ್ಟು ಕೇಳ್ತಾ ಇದ್ರಿ. ಈಗ ಗೃಹಲಕ್ಷ್ಮಿ ಯೋಜನೆಯ 19, 20ನೇ ಕಂತಿನ ಹಣ ನಿಮ್ಗೆ ಯಾವ ಕಾರಣಕ್ಕೆ ಬಂದಿಲ್ಲ ಅಂತಂದ್ರೆ, ಕೆಲವೊಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇಂದ ಬಂದಿಲ್ಲ ಅಂತ ಅನ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಅನ್ನೋದನ್ನ ಕೊಟ್ಬಿಟ್ಟಿದ್ರು. ಇದು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ನಾನು ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ಯಾಕಂತಂದ್ರೆ ಕೆಲವೊಂದಷ್ಟು ಜನ ನೋಡ್ತಾರೆ ವಿಡಿಯೋಸ್, ಕೆಲವೊಂದಷ್ಟು ಜನ ನಾಳೆ ಅದನ್ನ ನೋಡೋದಿಲ್ಲ, ಅವ್ರಿಗೆ ಯೂಸ್ಫುಲ್ ಆಗ್ಲಿ ಅಂತ ಅಷ್ಟೇ ನಾನು ಹೇಳೋದು, ಅದನ್ನ ಬಿಟ್ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ. ಈ ತರ ಟೆಕ್ನಿಕಲ್ ಇಶ್ಯೂಸ್ ಇಂದ ಬಂದಿಲ್ಲ ಅಂತ ಹೇಳಿದ್ರು. 19ನೇ ಕಂತಿನ ಹಣದಲ್ಲೂ ಕೂಡ 50% ಮಹಿಳೆಯರ ಖಾತೆಗೆ ಮಾತ್ರ ಹಣ ಬಂದಿತ್ತು, ಇನ್ನುಳಿದ 50% ಮಹಿಳೆಯರ ಖಾತೆಗೆ ಯಾವುದೇ ತರ ಹಣ ಅನ್ನೋದು ಬಂದಿರಲಿಲ್ಲ. ಈಗ ಅವ್ರಿಗೂ ರಿಲೀಸ್ ಮಾಡ್ತಾ ಇದ್ದಾರೆ ಇದೇ ತಿಂಗಳು. ಓಕೆನಾ, ಇವಾಗ ಏನ್ ಜೂನ್ ತಿಂಗಳು ಇದೆ, ಈ ತಿಂಗಳಲ್ಲಿ ನಿಮ್ಗೆ 19, 22 ಕಂತಿನ ಹಣ ನೀಡ್ತಾ ಇದ್ದಾರೆ. ಬರ್ದೇ ಇರುವಂತಹ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 19, 22 ಕಂತಿನ ಹಣ ಒಟ್ಟಿಗೆ ಬರ್ತಾ ಇದೆ. ಯಾವ ತಿಂಗಳಲ್ಲಿ? ಸೊ ಜೂನ್ ತಿಂಗಳಲ್ಲೇನೆ. ತುಂಬಾ ಜನ ನನಗೆ ಸ್ಕ್ರೀನ್ ಶಾಟ್ ಕೂಡ ಸೆಂಡ್ ಮಾಡಿದೀರಾ, ಟೆಲಿಗ್ರಾಮ್ ಅಲ್ಲಿ ಆಗಿರ್ಬೋದು ಮತ್ತೆ ಪರ್ಸನಲ್ ಆಗಿರ್ಬೋದು ತಿಳಿಸಿದೀರಾ.
ಸೊ ನನಗಂತೂ ತುಂಬಾ ಖುಷಿ ಆಯ್ತು, ನಿಮ್ಮೆಲ್ರಿಗೂ ಒಟ್ಟಿಗೆ ಹಣ ಅನ್ನೋದು ಸಿಕ್ಕಿದ್ನ ನೋಡಿ ನನಗೂ ಕೂಡ ತುಂಬಾನೇ ಖುಷಿ ಆಯ್ತು. ಇಷ್ಟು ದಿನಗಳ ಕಾಲ ನೀವು ವೇಟ್ ಮಾಡಿದ್ಗೂ ಕೂಡ ಒಂದು ರೀತಿಯಲ್ಲಿ ಸಾರ್ಥಕ ಅಂತಾನೆ ಹೇಳ್ಬೋದು. ತುಂಬಾ ಜನ ಮಹಿಳೆಯರಂತೂ ವೇಟ್ ಮಾಡ್ತಾನೆ ಇದ್ದಾರೆ. 19ನೇ ಕಂತಿನ ಹಣ ಬರ್ದೇ ಇರೋರು ತುಂಬಾನೇ ನಮಗೆ 19ನೇ ಕಂತಿನ ಹಣ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನನಗೂ ಕೂಡ ತುಂಬಾ ಬೇಜಾರಾಗುತ್ತೆ ಬಂದಿಲ್ಲ ಅಂತ ಹೇಳಿದಾಗ. ಬಟ್ ಅದೇ ತರ ಇವಾಗ 2 ಕಂತಿನ ಹಣ ಕೂಡ ಇದೇ ತಿಂಗಳಲ್ಲೇ ಸಿಕ್ಬಿಟ್ಟಿದೆ. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಜೊತೆಗೆ ನನಗೆ ಫೋಟೋ ಕೂಡ ಸೆಂಡ್ ಮಾಡ್ತೀರಾ ಹಣ ಬಂದಿರೋದನ್ನ ಎಲ್ಲ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯ್ತು. ಸೊ ಈಗ 21ನೇ ಕಂತಿನ ಹಣ ನಿಮ್ಗೆ ಅಂದ್ರೆ 19, 22 ಕಂತಿನ ಹಣ ಕ್ಲಿಯರ್ ಆದ್ಮೇಲೆ ಇಡೋ ಅಂತದ್ದು. ಈಗ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬರ್ದೇ ಇರೋರು ಕೂಡ ವೇಟ್ ಮಾಡ್ಲೇಬೇಕಾಗತ್ತೆ. ಜೂನ್ ತಿಂಗಳಲ್ಲಿ ನೀವು ವೇಟ್ ಮಾಡಿದ್ರಿ ಅಂತಂದ್ರೆ ಈ ತಿಂಗಳು ಎಂಡ್ ಆಗೋವರೆಗೂ ನೀವು ಆಲ್ಮೋಸ್ಟ್ ವೇಟ್ ಮಾಡ್ಲೇಬೇಕಾಗತ್ತೆ. 19 ಆಗ್ಲಿ 20 ಆಗ್ಲಿ ಕಂತಿನ ಹಣ ತಗೋಬೇಕು ಅಂದ್ರೆ ವೇಟ್ ಮಾಡ್ಲೇಬೇಕು. ಅದೊಂದೇ ಪರಿಹಾರ, ಅದನ್ನ ಬಿಟ್ಟು ಬೇರೆ ಏನು ಇಲ್ಲ. ಇವಾಗ ಜುಲೈ ತಿಂಗಳು ಬಂತು, ಜೂನ್ ತಿಂಗಳು ಮುಗ್ದೇ ಹೋಯ್ತು, ನಮ್ಗೆ ಯಾವ್ದೇ ತರ 19 ಬಂದಿಲ್ಲ 20 ಬಂದಿಲ್ಲ ಅಂದ್ರೆ ಅವಾಗ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನ್ನೋದು ಇರುತ್ತೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬಹುದು. ಸೊ ನಮ್ದು ಎಲ್ಲ ಕೂಡ ಸರಿ ಇದೆ ಅಂದ್ರೆ ಇದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನೋದನ್ನ ಚೆಕ್ ಮಾಡ್ಬೇಕಾಗತ್ತೆ. ಸೊ ನಿಮ್ದು ಸ್ಟೇಟಸ್ ರನ್ನಿಂಗ್ ಅಲ್ಲಿ ಇದೆಯಾ ಅಥವಾ ಆಫ್ಲೈನ್ ಆಗಿದ್ಯಾ ಅಥವಾ ಆನ್ಲೈನ್, ಈ ತರ ಎಲ್ಲ ಅಲ್ಲಿ ಹೇಳ್ತಾರೆ. ಸೊ ಅದನ್ನ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಇವಾಗ ನೀವು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡೋಕ್ಕೂ ಮುಂಚೆ ಚೆಕ್ ಮಾಡ್ಕೊಂಡೇ ಹೋಗ್ಬಿಡಿ. ಯಾಕಂದ್ರೆ ಅಲ್ಲಿ ಹೋದಾಗ ಸುಮ್ನೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಇಲ್ಲಿಂದಾನೇ ನೀವು ಚೆಕ್ ಮಾಡ್ಕೊಂಡು ಏನಾಗಿದೆ ಸ್ಟೇಟಸ್ ಅಂತ ಅನ್ಬಿಟ್ಟು ಅಂದ್ರೆ ಗೃಹಲಕ್ಷ್ಮಿ ಯೋಜನೆದು ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ ಏನು ಕಾರಣಕ್ಕೆ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದ್ಯಾ ಏನು ಅಂತ ಅನ್ಬಿಟ್ಟು ನಾನೆಲ್ಲ ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿಗಾಗಿ ವೇಟ್ ಮಾಡ್ತಿರುವಂತಹ ಮಹಿಳೆಯರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ 21ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಅನ್ನೋದು ಗೊತ್ತಾಗುತ್ತೆ. ಶೇರ್ ಮಾಡುವ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.